ತಿನ್ರಿ. ಹ್ಯಾಪಿ ಆನಿವರ್ಸರಿ ಟು ಯು. ಸರಿ ಹಾಕ್ಲೇನು. ನಮಸ್ಕಾರ ರೀ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ 6 ಗಂಟೆ ಆಗಿ ಒಂದು 10 ನಿಮಿಷ ಆಗಿರ್ಬೇಕ್ರಿ ಟೈಮ್. ನಾನು ಎದ್ದು ಫಸ್ಟಿಗೆ ಮುಖ ತಕ್ಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಬಿಟ್ಟು ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಂಡು ಕುಡಿದ್ಬಿಟ್ಟು ಇನ್ನು ಮನೆ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ. ಕಸ ಗುಡಿಸಿ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕೋದೆಲ್ಲ ಕೆಲಸ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಅಂತೂ ಈ ಕೆಲಸ ಬಿಡೋಕೆ ಆಗೋದೇ ಇಲ್ಲ ರೀ. ಒಂದು ಇದ್ರೆ ಬಂದುಬಿಟ್ಟು ನಾನು ಮಾಡ್ತೀನಿ ಮಮ್ಮಿ ಕಸ ಗುಡಿಸ್ತೀನಂತ ನಾಕತ್ತಿದ್ದ ಇಲ್ಲ ಅಪ್ಪಿ ಹುಡುಗಾಕತ್ತೀನಿ ಹುಡುಕ್ನಂತ ಹೇಳಿದೆ ರೀ. ಕಸ ಗುಡಿಸಿ ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಈಗಿದ್ರೆ ತಲೆ ತೊಳ್ಕೊಬೇಕಂತೇಳಿ ಇವತ್ತು ಏನಂತಾರೆ ಸೀಗೆಕಾಯಿ ಮತ್ತು ನಾವು ಅಂಟಾಳ್ಕಾಯಿ ಅಂತೀವಿ ರೀ, ಅದು ರೀಟಾನು ಅಂತಾರೆ ಇಂಗ್ಲೀಷ್ ಒಳಗೆ. ಅದನ್ನ ನೆನೆಸಿಟ್ಟಿದ್ದೆ ರೀ ರಾತ್ರಿ. ಬೆಳಗ್ಗೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸೋಸ್ಕೊಂಡು ತಲೆಗೆ ಹಚ್ಕೊಂಡ್ಬಿಟ್ರೆ ಐತ್ರಿ. ಶಾಂಪೂ ಬದಲಿ ಇದನ್ನ ಬೆಸ್ಟ್ ಕರೆ ರೀ. ಆದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ ಮತ್ತು ಒಂದು ಸಲಕ್ಕನ ತಲೆಯೆಲ್ಲ ಸ್ವಚ್ಛ ಆಗಂಗಿಲ್ಲ ರೀ. 1, 2 ಅಥವಾ 3 ಸಲ ಹಾಕಿಬಿಟ್ಟು ವಾಶ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ರೀ. ಅಂದರೆ ಏನಂತ ಕೆಮಿಕಲ್ಲ ಮಿಕ್ಸ್ ಇದ್ದಿದ್ದು ಇಷ್ಟ ಇರ್ಲಿಕ್ಕಂದ್ರೆ ಈ ರೀತಿ ಮಾಡ್ಕೋಬೋದು. ಆದರೆ ಶಾಂಪು ಜಲ್ದಿ 1 ಸಲ ಅಥವಾ 2 ಸಲಕ್ಕೆ ಕ್ಲೀನ್ ಆಗಿಬಿಡುತ್ತೆ ರೀ. ಆದರೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ತಲೆ ತಿಕ್ಕಿ ತೊಳ್ಕೊಬೇಕಾಗುತ್ತೆ. ನಾನು ಈಗ ಜಳಕ ಎಲ್ಲ ಮುಗಿಸ್ಬಿಟ್ಟು ಫಸ್ಟಿಗೆ ದೇವ್ರ ಪೂಜೆ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಸ್ಪೆಷಲ್ ಡೇ ಇತ್ತಲ್ಲ, ಹಾಗಾಗಿ ಪೂಜೆ ಮಾಡಿಬಿಟ್ಟೇ ಎಲ್ಲ ಕೆಲಸ ಮಾಡ್ಬೇಕಂತಾರೆ. ಇವತ್ತಂತೂ ನಂದು ಗುರುವಾರ ಇತ್ತಲ್ಲ ಉಪವಾಸ ಇರುತ್ತೆ. ಹಾಗಾಗಿ ಫಸ್ಟಿಗೆ ಪೂಜೆ ಮುಗಿಸ್ಬಿಟ್ರಾಯ್ತಂತೆ. ಪೂಜೆ ಎಲ್ಲ ಮುಗಿಸಿ ತುಪ್ಪದ ದೀಪಾನ ಹಚ್ಚಿ ಬೆಳಗ್ಬಿಟ್ಟು ಪೂಜೆ ಮುಗಿಸ್ಕೊಳಕತ್ತಿದ್ದು ನೋಡಿರಿ. ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿದ್ದು. ನಮ್ಮ ಮನೆಯವ್ರೂ ಅವರು ಹಿಂದಿಗೆ ಜಳಕ ಮಾಡಿ ಪೂಜೆ ಮಾಡಿದ್ರು. ಒಂದೊಂದು ದಿವಸ ನಮ್ಮ ಮನೆಯವ್ರಿಗೆ ಯಾವ ರೀತಿ ಆಗುತ್ತಂದ್ರೆ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಮಾತ್ರ ಏನೋ ಒಂಥರ ವಿಚಿತ್ರ ಆಡ್ತಾ ಇರ್ತಾರೆ. ಕಿರಿಕಿರಿ ಸ್ಟಾರ್ಟ್ ಆಗ್ಬಿಟ್ಟಿರ್ತೈತಿ ಅವ್ರಿಗೆ. ಏನು ಪೂಜೆ ಇದ್ದಾಗಲಿ ಏನಂದರೆ ಸ್ಪೆಷಲ್ ಡೇ ಬರ್ತ್ಡೇ ಇದ್ದಾಗಲಿ ಏನಾದರೂ ಒಂದು ಸ್ಪೆಷಲ್ ಇದ್ದಾಗ ಅವ್ರಿಗೆ ಇಷ್ಟನೇ ಆಗಂಗಿಲ್ಲ. ಈ ರೀತಿ ಒಂಥರ ಮಾಡ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ನಾನು ನನ್ನ ಮಕ್ಕಳು 15-20 ವರ್ಷದಿಂದ ಟೆನ್ಷನ್ ಅನುಭವಿಸ್ತಾ ಇದ್ವಿ. ಬಟ್ ಅವ್ರವ್ರ ಹ್ಯಾಬಿಟ್ ಇರುತ್ತೆ. ಅವರು ಹಂಗೆ ಇವರು ಹಂಗೆ ಏನು ಮಾಡೋಕ್ಕಾಗಂಗಿಲ್ಲ. ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹೋಗೋದಾಗುತ್ತೆ. ಅಂದರೆ ನಾವು ಮಾತ್ರ ಅವರು ಎಲ್ಲನೂ ಕೇರ್ ಮಾಡ್ಕೋಬೇಕು. ನಮ್ಮ ಬಗ್ಗೆ ಅಂತೂ ಯಾರೂ ಕೇರ್ ಮಾಡೋಂಗಿಲ್ಲ ರೀ. ಮಕ್ಕಳಿಗಾದರೂ ಅಷ್ಟೇ, ನನಗಾದ್ರೂ ಅಷ್ಟೇ. ಏನಾದರೂ ಒಂದು ಅಂದ್ಬಿಟ್ಟು ಆಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಮಕ್ಕಳಿಗೂ ಅಷ್ಟೇ ಏನು ಇವತ್ತು ಬರ್ತಡೇ ಐತಿ ಅವ್ರಿಗೆ ನೋವು ಮಾಡಬಾರ್ದು ಅಂತೇಳಿ ಏನೂ ಗೊತ್ತಾಗಂಗಿಲ್ಲ. ಸುಮ್ಮನೆ ಅಂದ್ಬಿಡೋದು. ಮತ್ತು ಹಿಂದಿಗಡೆ ರಂಸಾಕ್ ಬರೋದು. ರಂಸೋದಂದ್ರೆ ಏನು ರೀ, ಏನೋ ಅಂತಾರಲ್ಲ ಅವ್ರ ಮಾತು ಇಲ್ಲ, ಬರೀ ಎಲ್ಲ ಕೈನೂ ಮಾತಾಡ್ತಿರ್ತಾವೆ, ಬಾಯಿ ಮಾತ್ರ ಮಾತಾಡೋಂಗೆ ಇಲ್ಲ ನೋಡಿರಿ. ಏನೂ ಮಾಡೋಕ್ಕಾಗಂಗಿಲ್ಲ. ಸಿಟ್ಟು ಬರುತ್ತೆ. ನನಗೂ ಒಂದು ಮಾತು ಅಂದ್ಬಿಟ್ಟು ಅಳಿಸ್ಬಿಟ್ರು. ನಾನು ಅಲ್ಲ ಎಲ್ಲಿ ಹೋಗೋದು ಬೇಡ ಅಂತೇಳಿ ಸುಮ್ಮನೆ ಕುಂತಿದ್ದೆ ನೋಡಿರಿ. ಮನುಷ್ಯಾಗ ಒಂದು ಪೆಟ್ಟು ಹಾಕಿಬಿಟ್ರು ಅದು ನೋವು ಆಗಂಗಿಲ್ಲ. ಆದರೆ ಒಂದು ಮಾತಿನಿಂದ ಸಿಕ್ಕಾಪಟ್ಟೆ ನೋವು ಆಗುತ್ತೆ. ನನಗಂತೂ ಹಂಗೆ ನೋಡಿರಿ. ಯಾರಿಗೆ ಅನ್ನಲ್ಲ ಅನ್ಸ್ಕೊಳಂಗಿಲ್ಲ. ಅಂದ್ರೆ ಮಾತ್ರ ಬೇಜಾರಾಗುತ್ತೆ. ಹೊರಗಿನವ್ರಿಗೆ ಆದರೆ ಬಿಟ್ಬಿಡೋದು, ಯಾಕೆ ತಲೆ ಕೆಡಿಸ್ಬೋದು. ಆದರೆ ಮನೆಯವ್ರಿಗೆ ಬಿಡೋಕ್ಕಾಗಂಗಿಲ್ಲ ಮತ್ತು ಈ ಕಡೆ ಅನ್ಸ್ಕೊಳಕ್ಕೂ ಆಗಂಗಿಲ್ಲ. ಹಂಗಂದಾಗ ಸ್ವಲ್ಪ ತಲೆನೂ ಆಗುತ್ತೆ, ಸಿಟ್ಟು ಬರುತ್ತೆ, ಅವನು ಬರುತ್ತೆ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಕಟ್ಕೊಂಡಿವಿ ಅಂದಮೇಲೆ ಅನ್ಭವಿಸ್ಲೇಬೇಕು. ಹೆಂಗೆ ಗೊತ್ತಂದ್ರೆ ಸುಮ್ಮನೆ ಇರೋಂಗಿಲ್ಲ. ಏನಾದರೂ ಒಂದು ಅಂದ್ಬಿಟ್ಟು ಸೈಲೆಂಟಾಗಿ ಕುಂತ್ಬಿಡೋದು. ನಾವೇ ಮಾತಾಡಿಸ್ಬೇಕು, ನಾವೇ ಅವ್ರಿಗೆ ಉಂಡ್ರೆ ಅನ್ಬೇಕು, ತಿಂದ್ರೆ ಅನ್ಬೇಕು, ನಾಷ್ಟ ಮಾಡ್ರಿ ಅನ್ಬೇಕು, ಎಲ್ಲ ನಾವೇ ಹೇಳ್ತಾ ಇರಬೇಕು. ಪಾಪ ಮಕ್ಕಳನ್ನ ಭಾಳ ಟೆನ್ಷನ್ ಮಾಡ್ಕೊತಾರೆ. ಆದ್ರೆ ಅರ್ಥ ಆಗಂಗಿಲ್ಲ ಕೆಲವೊಬ್ರಿಗೆ. ಏನು ಮಾಡೋಕ್ಕಾಗಂಗಿಲ್ಲ. ನನಗೂ ಹೇಳಿ ಎಲ್ಲ ಮಾಡಿಬಿಟ್ಟು ಸಾಕಾಗೈತಿ. ಆದ್ರೆ ನನಗೂ ಇವತ್ತು ಬೆಳಗ್ಗೆ ಎದ್ದು ಕೂಡಲೇ ಅಳಿಸ್ಬಿಟ್ಟು ಇಷ್ಟು ತನಕ ಎಲ್ಲನೂ ಟೆನ್ಷನ್ ಮಾಡ್ಕೊಂಡು ಸಾಕಾಯಿತು. ಇಲ್ಲ ಗುಡ್ಡಾಪುರಕ್ಕೆ ಹೋಗಿ ಬರೋಣ ನಡಿ ದೇವ್ರಿಗೆ ಒಲ್ಲಂತ ಅನ್ಬಾರ್ದಂತ ಅಂದರು. ಹಾಗಾಗಿ ಸುಮ್ಮನೆ ಮತ್ತೆ ಜಾಸ್ತಿ ದೊಡ್ಡದು ಮಾಡೋಕ್ಕಿಂತ ಬಿಟ್ಬಿಟ್ಟು ದೇವ್ರಿಗೆ ಹೋಗಿ ಬಂದ್ರಾಯ್ತಂತ ಹೊಂಟಿದ್ದೀವಿ ನೋಡ್ರಿ. ಅಂದರೆ ಎಲ್ಲರ ಮನೆಯೊಳಗೆ ಹೆಣ್ಮಕ್ಳು ಮಕ್ಕಳು ಸಿಟ್ಟು ಮಾಡ್ಕೊಂಡು ಏನಂತಾರೆ ಶಟ್ಕೊಂಡು ಕುಂತು ಬಿಟ್ರೆ ನಮ್ಮ ಮನೆಯೊಳಗೆ ಶಟ್ಕೊಂಡು ಕುಂದ್ರದು ಒಂಥರ ಏನೋ ಅವ್ರ ಹ್ಯಾಬಿಟನೇ ಅರ್ಥ ಆಗಂಗಿಲ್ಲ. ಒಂಥರ ವಿಚಿತ್ರ ಮಾಡ್ತಿರ್ತಾರೆ.
ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಇಷ್ಟು ದಿವಸ 20 ವರ್ಷ ಮುಗಿಸ್ತೀವಿ ಜೀವನದೊಳಗೆ, ಇನ್ನೊಂದು ಇಷ್ಟು ಮುಗಿಸ್ಬಿಟ್ಟು ಹೋಗೋದ ನಮ್ಮ ಇದಕ್ಕೆ. ಅಷ್ಟೇ, ಏನು ಮಾಡೋಕ್ಕಾಗಂಗಿಲ್ಲ. ಆಗುತ್ತೆ ಒಂದೊಂದು ಸಲ. ಫೈನಲಿ ಗುಡ್ಡಾಪುರಕ್ಕೆ ರೆಡಿ ಆಗಿಬಿಟ್ಟು ಹೊಂಟಿದ್ದೀವಿ ನೋಡಿರಿ, ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು. ಇದು ತುಂಗಾ ಕಾಲೇಜ್ ಅಂತ ರೀ, ಬಿಜಾಪುರಿಂದ ಒಂದು 4 ಕಿಲೋಮೀಟ್ರ್ ಆಗ್ತಿರ್ಬೇಕು. ಭಾಳ ಫೇಮಸ್ ಕಾಲೇಜ್ ರೀ. ಫೀಸು ಅಷ್ಟೇ ಐತಿ, ಜಾಸ್ತಿ ಐತ್ರಿ ಫೀಸ್. ಮತ್ತು ಬಿಜಾಪುರದಿಂದ ಗುಡ್ಡಾಪುರ ಒಂದು 55-60 ಕಿಲೋಮೀಟ್ರ್ ಆಗ್ತಿರ್ಬೇಕು. ಗಾಡಿ ಮೇಲೆ ದೂರ ಹೋಗೋದಂದ್ರೆ ಸ್ವಲ್ಪ ಕಷ್ಟನ ನೋಡ್ರಿ. ಅಂದ್ರೆ ಏನಂತಾರೆ, ಫುಲ್ ಗಾಳಿನೂ ಇರ್ತೈತಿ, ಮತ್ತು ಕೂಡಾಕೂ ಕಂಫರ್ಟೇಬಲ್ ಇರೋಂಗಿಲ್ಲ ರೀ. ಗಟ್ಟಿ ಹಿಡ್ಕೊಂಡು ಕುಂದ್ರಬೇಕಾಗುತ್ತೆ. ಸ್ವಲ್ಪ ಗಾಡಿ ಮೇಲೆ ದೂರ ಹೋಗೋದಂದ್ರೆ ನನಗಂತೂ ಬೇಸರ ಅಂತ ಅನ್ಸುತ್ತೆ ನೋಡ್ರಿ. ಅಂದರೆ ಅಷ್ಟೇ ಒಂದು 10-20 ಕಿಲೋಮೀಟ್ರ್ ಆದರೆ ನಡಿತೈತಿ. 50-60 ಕಿಲೋಮೀಟ್ರ್ ಅಂದರೆ ಸ್ವಲ್ಪ ಒಲ್ಲಂತ ಅನಿಸ್ತಾ ಇರ್ತೈತಿ. ಆದರೆ ಬಸ್ಸಿಗೆ ಹೋಗ್ಬಿಟ್ರೆ ಲೇಟ್ ಆಗೋತ್ರಿ. ಬಸ್ಸಿಗೆ ಬೆಳಗ್ಗೆ ಹೋದ್ರೆ ರಾತ್ರಿನೇ ಬರೋದಾಗುತ್ತೆ. ಹಾಗಾಗಿ ಗಾಡಿ ಮೇಲೆ ಹೋಗಿ ಬರೋದು ನಡಿ ಅಂತಂದರು. ಹಾಗಾಗಿ ಗಾಡಿ ಮೇಲೆನೇ ಹೊಂಟಿವಿ ನೋಡ್ರಿ. ವಾತಾವರಣ ಅಂತೂ ಮಸ್ತ್ ಐತಿ. ಆದರೆ ಮಳೆ ಬರಂಗೂ ಆಗೈತಿ. ಮಳೆಗೆ ಎಲ್ಲಿ ತೊಯ್ಸ್ಕೊಂಬಿಡೋದಾಗುತ್ತಂದು ಒಂದು ಅಂಜಿಕೆನೂ ಇತ್ತು, ಆದರೆ ತೊಯ್ಸ್ಕೊಳ್ಳಿಲ್ಲ ರೀ. ವಾತಾವರಣ ಎಷ್ಟು ಮಸ್ತ್ ಐತಿ ನೋಡ್ರಿ. ಹಳ್ಳಿ ಕಡೆ ಹಿಂಗೆ ಇರುತ್ತೆ. ನನಗಂತೂ ಈ ರೀತಿ ನೋಡೋಕೆ ಭಾಳ ಖುಷಿ ಆಗುತ್ತೆ ನೋಡ್ರಿ. ದನ ಕರ ಎಲ್ಲ ಮಸ್ತಾಗಿ ನೋಡ್ಕೊತ ಬಂದ್ವಿ. ಈ ಊರ ಮಹಾರಾಷ್ಟ್ರ ಸ್ಟಾರ್ಟ್ ಆಗೈತೆ ನೋಡ್ರಿ. ಈ ಊರ ಹೆಸ್ರು ಕೇಳಿಬಿಟ್ರೆ ನಿಮಗೆ ಏನೋ ಡಿಫ್ರೆಂಟ್ ಅನಿಸುತ್ತೆ. ಅಂದರೆ ತಿಕ್ಕುಂಡಿ ಅಂಥೇಳಿ ಈ ಊರ ಹೆಸರು ರೀ. ಇದು ಮಹಾರಾಷ್ಟ್ರ ಒಳಗೆ ಬರುತ್ತೆ ರೀ. ಕರ್ನಾಟಕ ಇಲ್ಲಿಗೆ ಮುಗಿತು, ಇನ್ನು ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ ನೋಡ್ರಿ. ಊರ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗೈತೆ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ಭಾಳ ಊರು ಹತ್ತಾವ್ರಿ, ಆದರೆ ಇದು ಒಂದು ಸ್ವಲ್ಪ ಊರ ಹೆಸರು ಹೆಂಗೈತೆ ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊಂಡಿದ್ದು. ಅಂದರೆ ನಮ್ಮ ಕಡೆ ಇದ್ದರೆ ಎಲ್ಲ ಆಲ್ಮೋಸ್ಟ್ ಗೊತ್ತಿದ್ದೇ ಇರುತ್ತೆ ರೀ. ಕೆಲವೊಬ್ರಿಗೆ ಬೇರೆ ಕಡೆ ಇದ್ದವ್ರಿಗೆ ಗೊತ್ತಿರಂಗಿಲ್ಲಲ್ಲ, ಹಾಗಾಗಿ ಶೇರ್ ಮಾಡ್ಕೊಂಡಿದ್ದು. ಈಗಿದ್ರೆ ಫೈನಲಿ ಸಂಕ್ನೂ ಬಂತು ನೋಡ್ರಿ. ಸಂಕ್ ಬಂತಂದ್ರೆ ಜಾಸ್ತಿ ಖುಷಿ ಆಗುತ್ತೆ. ಯಾಕಂದರೆ ಗುಡ್ಡಾಪುರ ಸನಿ ಬಂತಂತ ಗೊತ್ತಾಗುತ್ತೆ ರೀ. ನಾವೆಲ್ಲ ಅವಾಗ ಇಲ್ಲಿ ಬಿಜಾಪುರದಿಂದ ಗುಡ್ಡಾಪುರ ತನಕ ನಡ್ಕೊತ ಹೋಗ್ತಿದ್ವಿ. ನಾನು ಮತ್ತು ನಮ್ಮ ಮನೆಯವರು 3 ವರ್ಷ ನಡ್ಕೊತ ಹೋಗಿವ್ರಿ. ಇವಾಗೆಲ್ಲ ನಡ್ಯೋಕೆ ಆಗಂಗಿಲ್ಲ ಅಂತೇಳಿ ಬಿಟ್ಟಿದ್ದೆ ಅಷ್ಟೇ ರೀ. ಅಂದರೆ ಚಟ್ಟಿ ಅಮಾಸೆಗೆ ಜಾತ್ರೆ ಇರುತ್ತೆ ರೀ. ಭಾಳ ಜನ ಹೋಗ್ತಾರೆ. ಫುಲ್ ರೋಡ್ ಸಾಕಾಗಂಗಿಲ್ಲ, ಅಷ್ಟು ಜನ ನಡ್ಕೊತ ಹೋಗ್ತಾರೆ. ಅವಾಗೆಲ್ಲ ನಾವು ಹೋಗಿದ್ವಿ. ತನು ಸಣ್ಣವ್ರು ಇದ್ದಾಗ, ಇವಾಗ ಆಗಂಗಿಲ್ಲ ಅಂತೇಳಿ ಬಿಟ್ಟಿದ್ದೆ ಅಷ್ಟೇ ರೀ. ಫೈನಲಿ ಸಂಕ್ನೂ ಬಂತು. ಈಗ ಸ್ವಲ್ಪ ಜಾಸ್ತಿನೇ ಡೆವಲಪ್ಮೆಂಟ್ ಆಗೈತ್ರಿ. ನಾನು ಗುಡ್ಡಾಪುರಕ್ಕೆ ಬಂದುಬಿಟ್ಟು 5-6 ವರ್ಷ ಆಯ್ತು ಅನ್ಸುತ್ತೆ. ಭಾಳ ದಿವಸ ಆಯ್ತು ಬಂದಿತ್ತಿಲ್ಲ. ಫೈನಲಿ ಈಗ ಹೊಂಟು ನೋಡ್ರಿ. ಸಂಕ್ ಬಂತಲೋ, ಗುಡ್ಡಾಪುರ ಸನಿ ಬಂತಂತೇಳಿ ಖುಷಿ ಆಗುತ್ತೆ. ನಾನು ಗಾಡಿ ಮೇಲೆ ಹೊಂಟಿದ್ದೆಲ್ಲ ಯಾವಾಗ ಬರುತ್ತಂತೇಳಿ ಅಂದ್ಕೊಳಕತ್ತಿದ್ದೆ ರೀ. ಫೈನಲಿ ಬಿಟ್ಟು ನೋಡ್ರಿ ಗುಡ್ಡಾಪುರ. ಹಂಗೋ ಹಿಂಗೋ ಮಾಡಿಬಿಟ್ಟು, ಅಂದರೆ ಮಾತಾಡೋರು ಸ್ವಲ್ಪ ಇದ್ದುಬಿಟ್ರೆ ಟೈಮ್ ಹೆಂಗೆ ಹೋಗೋದು ಗೊತ್ತಾಗಂಗಿಲ್ಲ. ಆದರೆ ನಮ್ಮ ಮನೆಯವರು ಬಾಯಿ ಮುಚ್ಚಿಬಿಟ್ರೆ ಅಲ್ಲೇನೋ ಊರು ಬರೋ ಮಟ್ಟ ಬಾಯಿನೇ ತೆಗಂಗಿಲ್ಲ ರೀ. ನಾನು ಗಿಡ ಗಂಟಿ ಎಲ್ಲ ನೋಡ್ಕೊತ ಫೈನಲಿ ಗುಡ್ಡಾಪುರ ತಲುಪ್ದೀವಿ ನೋಡ್ರಿ. ಖುಷಿ ಆಗತ್ತಿತ್ತು. ಇವತ್ತಂತೂ ಗುರುವಾರ ಸಿಕ್ಕಾಪಟ್ಟೆ ರಶ್ ಇರುತ್ತೆ ರೀ. ಡೈಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಗುರುವಾರಕ್ಕೊಂಬಂತೂ ಫುಲ್ ಜನ ಜಾಸ್ತಿ ಇರ್ತಾರೆ. ಮತ್ತು ಮಹಾರಾಷ್ಟ್ರ ಜನ ಜಾಸ್ತಿ ಬರ್ತಾರೆ. ಅಂದರೆ ಆ ಕಡೆ ಮಹಾರಾಷ್ಟ್ರದಿಂದ ಜತ್ತಿ, ಮಿರಜ್ ಮತ್ತು ಸಾಂಗ್ಲಿ ಆ ಕಡೆಯಿಂದ ಜಾಸ್ತಿ ಜನ ಬರ್ತಾರೆ. ಹಂಗಾಗಿ ಫುಲ್ ರಶ್ ಇರುತ್ತೆ ರೀ. ನಾವು ಬಂದುಬಿಟ್ಟು ಕಾಯಿ ತೊಗೊಂಡು ಇಲ್ಲಿ ಕಾಲು ತಗೊಂಡು ಗುಡಿ ಒಳಗೆ ಹೊಂಟಿ ನೋಡ್ರಿ. ಸುತ್ತೆಲ್ಲ ಜಾಸ್ತಿ ಎಲ್ಲ ಇಂಪ್ರೂವ್ಮೆಂಟ್ ಆಗೈತೆ ರೀ. ಫಸ್ಟ್ ಹಿಂಗೆ ಇದ್ದಿತ್ತಿಲ್ಲ ರೀ. ಆ ಕಡೆಲ್ಲ ರೂಮ್ ದೂರ ಮಾಡಿದ್ರು. ಇವಾಗ ಇಲ್ಲೇ ಸುತ್ತೆಲ್ಲ ರೂಮ್ ಥರ ಮಾಡ್ಯಾರ ನೋಡ್ರಿ. ಅಂದರೆ ರೂಮ್ ಅದಾವು. ಯಾರೆಲ್ಲ ರಾತ್ರಿ ಬಂದುಬಿಟ್ಟು ಸ್ಟೇನೂ ಮಾಡ್ಬೋದು. ಅಂದರೆ ದೇವರ ಮಾಡೋರಾಗಲಿ ಎಲ್ಲನೂ ಇಲ್ಲಿ ಬಂದು ದೇವರ ಎಲ್ಲ ಮಾಡ್ತಾರೆ. ಒಳಗೆ ಗ್ಯಾಸ್ ಸ್ಟೋವ್ ಮತ್ತೆಲ್ಲ ಕೊಡ್ತಾರೆ. ಬಂದು ಅಡುಗೆ ಮಾಡಿ ದೇವರ ನೈವೇದ್ಯತೆಲ್ಲ ಮಾಡಿ ಹೋಗ್ತಾರೆ. ಬಾಂಡೆ ಸಾಮಾನು ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಇರುತ್ತೆ ರೀ. ನಾವು ಅಡುಗೆ ಸಾಮಾನು ಅಷ್ಟೇ ತಂದುಬಿಟ್ರೆ ಈಜಿಯಾಗಿ ಅಡುಗೆ ಮಾಡ್ಕೋಬೋದು ನೋಡಿರಿ. ಎಲ್ಲ ಇರ್ತೈತಿಲ್ಲ, ಹಾಗಾಗಿ ಈ ದಂಡವತ್ತು ಹಾಕೋರಾಗಲಿ ಜಡಿ ತೆಗೆಯೋರಾಗಲಿ ಇಲ್ಲೇ ಬಂದು ಅಡುಗೆ ಎಲ್ಲ ಮಾಡಿಬಿಟ್ಟು ಜಡಿ ತೆಗೆದು ದಂಡವತ್ತು ಹಾಕಿಬಿಟ್ಟು ಹೋಗ್ತಾರೆ. ಅಂದರೆ ನಮ್ಮ ಸಂಪ್ರದಾಯ ಅದು. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಹಂಗೆ ಸೀದಾನ ಕೊಟ್ಬಿಟ್ಟು ಹೋಗ್ತಾರೆ. ಅಂದರೆ ಸೀದಾ ಅಂದರೆ ಬ್ಯಾಳಿ ಬೆಲ್ಲ ಎಲ್ಲ ತಂದಿರ್ತಾರಲ್ಲ, ಗುಡಿಗೆ ಕೊಟ್ಬಿಟ್ಟು ಹಂಗೆ ಜಡಿ ತಗೊಂಡತ್ತೆ ಹೋಗ್ತಾರೆ. ಕೆಲವೊಬ್ಬರು ಅಡುಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಹಿಡ್ದೇ ಜಡಿ ತೆಗೆಯೋದು ಮತ್ತು ದಂಡವತ್ತು ಹಾಕೋದು ಆ ರೀತಿ ಮಾಡ್ತಾರೆ ನೋಡ್ರಿ. ಈಗಿದ್ರೆ ನಾವು ಗುಡಿ ಒಳಗೆ ಹೊಂಟಿವಿ ನೋಡ್ರಿ. ಭಾಳ ರಶ್ ಐತಿ. ಇವತ್ತಂತೂ ಗುರುವಾರಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಈ ಟೈಮ್ 11 ಗಂಟೆ ಆಗಿ ಒಂದು 40 ನಿಮಿಷ ಆಗಿರ್ಬೇಕ್ರಿ. ನಾವು 10 ಗಂಟೆಗೆ ಬಿಟ್ಟಿದ್ದು 1.5 ತಾಸ್ನಾಗ ಬಂದೀವಿ ನೋಡ್ರಿ.
ಮೆಟ್ಲು ಹತ್ತಿ ಇಳಿದು ಸಾಕಾಗ್ಬಿಡುತ್ತೆ. ಅಂದರೆ ಅಷ್ಟು ದೂರ ತನಕನೂ ಅದು ಪಾಳ್ಯ ಪ್ರಕಾರ ಹೋಗ್ಬೇಕಂದ್ರೆ ಇದೇ ರೀತಿ ಹೋಗ್ಬೇಕಾಗುತ್ತೆ ರೀ. ನಾವಂತೂ ಜಾತ್ರೆ ಒಳಗೆ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಒಂದು 4-5-6 ತಾಸು ಪಾಳ್ಯಕ್ಕೆ ಹಚ್ಬೇಕಾಗುತ್ತೆ ರೀ. ಅವಾಗೂ ಪಾಳ್ಯ ಸಿಗೋದೇ ಇಲ್ಲ, ಫುಲ್ ರಶ್ ಇರುತ್ತೆ. ಅಂದ್ರೆ ಒದ್ದಾಡ್ಕೊಂತ ಹೋಗೋದಾಗ್ಬಿಡುತ್ತೆ. ನಡುವನ ಬಂದುಬಿಟ್ರೆ ಬೆಸ್ಟ್ ನೋಡ್ರಿ. ಯಾರೆಲ್ಲ ನೋಡೋದೈತಿ ಮತ್ತು ಫಸ್ಟ್ ಟೈಮ್ ಬರಾಕತ್ತಿದ್ರಿ ಅಂದ್ರೆ ಗುರುವಾರ ಮತ್ತು ಇಲ್ಲಾರದಾಗ ಅಮಾವಾಸ್ಯೆ ಇಲ್ಲಾರದಾಗ ಬಂದುಬಿಟ್ರೆ ಚಲೋತ್ನಾಗೆ ನೋಡ್ಬೋದು. ಆದರೆ ಗುರುವಾರ ಮತ್ತು ಅಮಾವಾಸ್ಯೆ ದಿವಸ ಬಂದುಬಿಟ್ರೆ ಸಿಕ್ಕಾಪಟ್ಟೆ ಪಾಳ್ಯ ಇರುತ್ತೆ ನೋಡ್ರಿ. ಯಾರೆಲ್ಲ ಬಂದಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಮತ್ತು ಗುಡ್ಡಾಪುರದವ್ರು ಯಾರೇ ಇದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ, ನನಗೂ ಖುಷಿ ಆಗುತ್ತೆ. ನಾನಂತೂ ಭಾಳ ಸಲ ಬಂದಿದ್ದೀನಿ, ಆದರೆ ಇತ್ತೀಚೆಗೆ ಒಂದು 4-5 ವರ್ಷದಿಂದ ಎಲ್ಲಿ ಹೋಗಿದ್ದಿಲ್ಲ ರೀ. ಇವತ್ತು ಫೈನಲಿ ಬೆಳಗ್ಗೆ ಸ್ವಲ್ಪ ಬೇಜಾರು ಮಾಡ್ಕೊಂಡೇ ಬರಂಗಾಯಿತು. ಏನೂ ಮಾಡೋಕ್ಕಾಗಂಗಿಲ್ಲ ರೀ, ಕೆಲವೊಂದು ಸಲ ಆ ರೀತಿ ಆಗ್ತಿರ್ತೈತಿ. ಅವು ನಮ್ಮ ಕರ್ಮಗಳು, ಏನು ಮಾಡೋಕ್ಕಾಗಂಗಿಲ್ಲ. ಫೈನಲಿ ಇಲ್ಲಿ ಬಂದು ಪಾಳ್ಯಕ್ಕೆ ನಿಂತೀವಿ ನೋಡ್ರಿ. ಎಷ್ಟು ಜನ ಅದಾರು, ಮುಂದೂ ಅಷ್ಟು ಜನ ಅದಾರು, ಹಿಂದೂ ಅಷ್ಟು ಜನ ಅದಾರು. ಇನ್ನು ಪೂಜೆ ಮುಗಿಬೇಕಂದ್ರೆ 1 ತಾಸು ಬೇಕಾಗುತ್ತೆ, 1 ತಾಸು ಮ್ಯಾಲೆ ಬೇಕ್ರಿ ಪೂಜೆ ಮುಗಿಬೇಕಂದ್ರೆ. ಅಷ್ಟು ತನಕ ನಿಂತು ಕಾಲೂ ಬರಾಕತ್ತಿದ್ದು, ಕೆಲವೊಬ್ರಂತೂ ಕುಂತ ಬಿಟ್ಟಿದ್ರು. ಕೆಳಗಡೆ ಮ್ಯಾಟೆಲ್ಲ ಹಸಿ ಆಗಿತ್ತಂತ ನಾನು ಕೊಡಕ್ಕೆ ಹೋಗಲಿಲ್ಲ. ಕೆಲವೊಬ್ರು ಕುಂತಿದ್ರು ಮತ್ತು ಕಾಲು ನುಸಾಕತ್ರ ಏನು ಮಾಡೋಕೆ ಆಗಂಗಿಲ್ಲಲ್ರಿ. ಫೈನಲಿ ಪೂಜೆ ಮುಗಿದ್ಮೇಲೆ ಬಿಡಾಕೆ ಸ್ಟಾರ್ಟ್ ಮಾಡ್ರಿ ನೋಡ್ರಿ. ಅಂದರೆ ಎಷ್ಟೋ ತನಕ ನಿಂತು ಎಲ್ಲರಿಗೂ ಫುಲ್ ಕಾಲು ನೋವು ಬರಾಕತ್ತಿದ್ದಲ್ಲ, ಬಿಟ್ಟು ಕೂಡಲೇ ಹಿಂಗೆ ಒತ್ತಾಡ್ಕೊಂತ ಹೋಗೋದಾಗುತ್ತೆ. ಆದರೆ ಸ್ವಲ್ಪ ತಾಳ್ಮೆ ಇದ್ಬಿಟ್ರೆ ಎಲ್ಲರಿಗೂ ಚಲೋ. ಯಾಕಂದ್ರೆ ವಯಸ್ಸಾದವರಾಗಲಿ ಮತ್ತು ಸಣ್ಣ ಮಕ್ಕಳು ಇದ್ದಿರ್ತಾರೋ, ಹಂಗಾಗಿ ಸ್ವಲ್ಪ ತಾಳ್ಮೆಯಿಂದ ಹೋಗೋದನ್ನು ಬೆಸ್ಟ್ ನೋಡ್ರಿ. ಈಗ ಫೈನಲಿ ಇಲ್ಲಿ ಸೋಮನಾಥನ ಗುಡಿ ಐತ್ರಿ, ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ದಾನಮ್ಮ ದೇವಿಗೆ ಹೋಗೋದು. ಈ ರೀತಿ ಮಾಡ್ಯಾರು. ಫಸ್ಟೆಲ್ಲ ಈ ರೀತಿ ಇದ್ದಿದ್ದಿಲ್ಲ ರೀ. ಅಂದ್ರೆ ನಡುವು ಬಂದರೆ ಈ ರೀತಿ ಎಲ್ಲ ಇರಲ್ಲ, ಡೈರೆಕ್ಟಾಗಿ ಅದು ಓಪನ್ ಇರುತ್ತೆ, ಪಟ್ಟಂತೆ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಆದರೆ ಗುರುವಾರಕ್ಕೊಮ್ಮೆ ಮಾತ್ರ, ಅಮಾವಾಸ್ಯೆಗೊಮ್ಮೆ ಮಾತ್ರ ಇಷ್ಟು ರಶ್ ಇರುತ್ತೆ ನೋಡ್ರಿ. ಇಲ್ಲಿ ಸೋಮನಾಥಗೆ ದರ್ಶನ ಮಾಡಿಕೊಂಡು ಮತ್ತು ಒಂದು ಅರ್ಧ ತಾಸು ಬೇಕ್ರಿ ದಾನಮ್ಮ ಗುಡಿ ಒಳಗೆ ಹೋಗಕ್ಕೆ. ಹಾಗಾಗಿ ಪಾಳ್ಯಕ್ಕೆ ಹಚ್ಚದಲ್ಲೇ ಸ್ವಲ್ಪ ಹಿಡುವ ಮಾಡ್ಕೊಂಡಿದ್ದು ನೋಡ್ರಿ. ಸುತ್ತೆಲ್ಲ ಪೂರ್ತಿ ಈ ರೀತಿ ಒಂದು ರೂಮ್ ಅದಾವ್ರಿ, 2 ಫ್ಲೋರೆಲ್ಲ. ಅಮಾವಾಸ್ಯೆಗೆ ಮತ್ತು ಜಾತ್ರೆ ಟೈಮ್ದಾಗ ಬಂದವ್ರಿಗೆ ಸ್ಟೇ ಮಾಡೋಕ್ಕೆ ಬೆಸ್ಟ್ ಐತೆ ನೋಡ್ರಿ. ಫಸ್ಟೆಲ್ಲ ದೂರ ಹೋಗ್ಬೇಕಿತ್ತು, ಅಂದರೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರ ಹೋಗ್ಬೇಕಿತ್ತು. ಇವಾಗ ಇಲ್ಲೇ ಮಾಡ್ಯಾರ ನೋಡ್ರಿ, ಬೆಸ್ಟ್ ಆಗೈತಿ. ಅಂದರೆ ನಾವೇನು ಸ್ಟೇ ಮಾಡಿಲ್ಲ ರೀ. ಅಂದರೆ ಫಸ್ಟ್ ಒಂದು ಸಲ ನಾನು ಮತ್ತು ನಮ್ಮ ಮನೆಯವರು ಬಂದಾಗ ಸ್ಟೇ ಮಾಡಿದ್ದಷ್ಟೇ ರೀ. ರಾತ್ರಿ ಎಲ್ಲ ನಡ್ಕೊತ ಬರ್ತೀವಲ್ಲ, ಹಂಗಾಗಿ ಈಗಿದ್ರೆ ದಾನಮ್ಮ ಗುಡಿ ಹತ್ರ ಬಂದ್ವಿ ನೋಡ್ರಿ. ಒಳಗಡೆ ವೇಟ್ ಮಾಡಾಕತ್ತಿದ್ವಿ. ಆ ಕಡೆ ರೊಕ್ಕ ಕೊಟ್ಟವ್ರಿಗೆ ಮತ್ತು ಅದು ಪಾಸ್ ಇದ್ದವ್ರಿಗೆ ಬಿಡಾಕತ್ತಿದ್ರು. ಹಾಗಾಗಿ ಇಲ್ಲೇ ಒಂದು ಅರ್ಧ ತಾಸು ನಿಂತೀವಿ ನೋಡ್ರಿ. ಅಧಿಕಾರ ಇದ್ಬಿಟ್ರೆ ಮತ್ತು ರೊಕ್ಕ ಇದ್ಬಿಟ್ರೆ ದೇವ್ರನ್ನೂ ಈಜಿಯಾಗೆ ಸಿಗ್ತಾರೆ ನೋಡ್ರಿ. ಏನೂ ಮಾಡೋಕ್ಕಾಗಂಗಿಲ್ಲ, ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡೇ ಹೋಗ್ಬೇಕಾಗುತ್ತೆ. ಇಲ್ಲಂತೂ ದಾರಿ ಸಿಕ್ಕಾಪಟ್ಟೆ ಸಾಂದೈತಿ, ಹೋಗ್ಬೇಕಾದ್ರೆ ಸ್ವಲ್ಪ ಬಗ್ಗಿ ತಗ್ಗಿನೇ ಹೋಗ್ಬೇಕ್ರಿ. ಫೈನಲಿ ದಾನಮ್ಮ ದೇವಿ ದರ್ಶನನೂ ಆಯ್ತು ನೋಡ್ರಿ. ಇಲ್ಲಿ ಹಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇಲ್ಲ, ಜಸ್ಟ್ ಒಂದು ಕ್ಲಿಪ್ ಅಷ್ಟೇ ತೊಗೊಂಡಿದ್ದು ನಿಮ್ಮ ಸಂಗಟ ಶೇರ್ ಮಾಡ್ಕೋಬೇಕಂತ ರೀ. ಯಾಕಂದರೆ ಹಿಡಿಯೋ ಮಾಡೋಕ್ಕೆ ಎಲ್ಲಿ ಪರ್ಮಿಷನ್ ಇಲ್ಲ ರೀ. ಫಸ್ಟೆಲ್ಲ ಇತ್ತು, ಇತ್ತೀಚೆಗೆ ಬಂದ್ ಮಾಡ್ಯಾರ ನೋಡ್ರಿ. ನಾವು ಫೈನಲಿ ದಾನಮ್ಮ ತಾಯಿ ದರ್ಶನ ಮಾಡಿಕೊಂಡು ಈಗ ಹೊರಗಡೆ ಬಂದು ನೋಡ್ರಿ. ಸ್ವಲ್ಪ ಪ್ರಸಾದ ತೊಗೊಂಡು ಹೋಗೋಣ ಅಂತೇಳಿ ಇಲ್ಲಿ ಲಡ್ಡು ಸಿಗ್ತಾವ್ರಿ, ಅಂದರೆ ಉಂಡೆ ಸಿಗ್ತಾವೆ, 10 ರೂಪಾಯಿಗೆ 1 ಅಂತೇಳಿ. ಹಾಗಾಗಿ 1-2 ಲಡ್ಡು ತೊಗೊಂಡು ಬಂದರೆ ಆಯಿತು. ತನು ಮನು ಅದಾರಲ್ಲ ಮನ್ಯಾಗ, ಅವ್ರಿಗೆ ಪ್ರಸಾದ ಕೊಡಾಕೆ ಬರೋದಂತ ತೊಗೊಂಡ್ಬಿಟ್ಟು ಬರಾಕಂತೀನಿ ನೋಡ್ರಿ. ದೂರಿಂದು ಈ ರೀತಿ ಅನ್ಸೋದು ನೋಡ್ರಿ. ಫೈನಲಿ ಪ್ರಸಾದನೂ ತೊಗೊಂಡು ಬಂದೆ. ನಮ್ಮ ಮನೆಯವರು ಸ್ವಲ್ಪ ಕೊಡೋಣಂತ ಅಂದರು, ಹಾಗಾಗಿ ಒಂದಿಷ್ಟು ಸ್ವಲ್ಪ ಒಂದು 5 ನಿಮಿಷ ಕೂತು ಈಗ ಹೊರಗಡೆ ಬಂದಮೇಲೆ ಕಾಯಿ ಒಡಿಸ್ಕೊಂಡು ಬರಾಕಂತೀವಿ ನೋಡ್ರಿ. ಸ್ವಲ್ಪ ಏನು ಡಿಸಿಪ್ಲಿನಾಗಿ ಇರೋಂಗೆ ಇಲ್ಲ ರೀ. ಭಾಳ ಎಲ್ಲರೂ ಹೊಲಸು ಮಾಡಿಬಿಡ್ತಾರೆ. ಎಲ್ಲ ಕಸ ಆಗಲಿ ಉಗುಳೋದಾಗಲಿ ಮಾಡ್ತಿರ್ತಾರೋ. ಆದಷ್ಟು ಎಲ್ಲರೇ ಬಂದಲ್ಲಿ ಕಸ ಹಾಕೋದಾಗಲಿ ಮತ್ತು ಉಗುಳೋದಾಗಲಿ ಮಾಡೋಕ್ಕೆ ಹೋಗಬಾರ್ದು. ಆದರೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಫೈನಲಿ ಈಗ ನಾವು ಇಲ್ಲಿ ಪ್ರಸಾದ ತೊಗೊಂಡು ಹೋಗ್ಬೇಕಂತೇಳಿ ಬಂದೀವಿ ನೋಡ್ರಿ. ಅಂದರೆ ಇಲ್ಲಿ ಇದಂತಾರೆ ಗುರುವಾರಕ್ಕೊಮ್ಮೆ ಮತ್ತು ದಿನಾನೂ ಪ್ರಸಾದ ಇರುತ್ತೆ ರೀ. ಫಸ್ಟೆಲ್ಲ ಅಲ್ಲೇ ಗುಡಿ ಹತ್ತಿರ ಇದ್ದ, ಇವಾಗ ದೂರ ಮಾಡ್ಯಾರ ನೋಡ್ರಿ, ಬೆಸ್ಟ್ ಮಾಡ್ಯಾರು. ಅವಾಗೆಲ್ಲ ನೀಡ್ಸ್ಕೊಂಬರೋದಿತ್ತು ಮತ್ತು ಈಗ ಇಲ್ಲೇ ಕುಂತಲೇ ಎಲ್ಲ ಪ್ರಸಾದ ತಂದು ನೀಡ್ತಾರೋ. ಫಸ್ಟಿಗೆ ಒಳಗಡೆ ಬಂದುಬಿಟ್ಟು ದಾನಮ್ಮ ತಾಯಿನ ದರ್ಶನ ಮಾಡಿಕೊಂಡು ಹಾಗಾರಿ ಇನ್ನು ಪ್ರಸಾದ ತೊಗೊಳಕ್ಕೆ ಹೊಂಟಿವಿ ನೋಡ್ರಿ. ನಮ್ಮ ಮನೆಯವರು ಬಂದರು. ಅಲ್ಲಿ ಫಸ್ಟಿಗೆ ಹೆಸರು ಬರೆಸಿ ನಂಬರ್ ಕೊಟ್ಬಿಟ್ಟೇ ಬರಬೇಕು. ಅಂದರೆ ಇದೊಂದು ಪದ್ಧತಿ ಚಲೋ ಮಾಡ್ಯಾರಿ. ನಾಳೆ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಗೊತ್ತಾಗುತ್ತಲ್ಲ, ಹಾಗಾಗಿ ಒಂದು ಗ್ರೂಪ್ ಒಳಗೆ ಒಬ್ರದ್ದು ನಂಬರ್ ಮತ್ತು ಹೆಸರು ಬರೆಸ್ಬಿಟ್ಟೇ ಬರಬೇಕಂತ
ಹಾಗಾಗಿ ನಮ್ಮ ಮನೆಯವ್ರ ಹೆಸರು ನಂಬರ್ ಬರೆಸ್ಬಿಟ್ಟು ಬಂದರು. ಫೈನಲಿ ಇಲ್ಲಿ ಪ್ರಸಾದ ಮಾಡ್ಬೇಕಂತೇಳಿ ಬಂದು ಕುಂತೀವಿ ನೋಡ್ರಿ. ಎಷ್ಟು ಜನ ಅದಾರು. ಫಸ್ಟ್ ಹಿಂಗೆ ಇದ್ದಿತ್ತಿಲ್ಲಲ್ಲ, ಈಗ ಎಲ್ಲ ಕುಂತ್ಬಿಟ್ಟು ಪದ್ಧತಿ ಮಾಡ್ಯಾರು. ಇದು ಬೆಸ್ಟ್ ರೀ. ಅಂದರೆ ಗದ್ದಲನೂ ಆಗಲ್ಲ, ಗಲೀಜನೂ ಆಗಂಗಿಲ್ಲ. ಅಂದ್ರೆ ನೀಡ್ಕೊಂಡ್ಬಿಟ್ಟು ಎಲ್ಲಿ ಬೇಕಾದ್ರೆ ಪ್ಲೇಟ್ ಇಟ್ಟು ಹೋಗ್ತಾರೋ. ಹಾಗಾಗಿ ಇದೇ ಬೆಸ್ಟ್ ನೋಡ್ರಿ. ಎಲ್ಲ ಕಡೆ ಮಾಡಿದ್ರು, ಇಲ್ಲಿ ಮಾಡಿಟ್ಟಿಲ್ಲ. ಇವಾಗ ಇಲ್ಲಿ ಮಾಡ್ಯಾರ ನೋಡ್ರಿ. ಸಜ್ಕ ಮತ್ತು ಪಲ್ಯ ಮತ್ತು ಅನ್ನ ಸಾರ ಇತ್ತು. ನಂದು ಇವತ್ತು ಗುರುವಾರ ಇತ್ತು, ಆದ್ರೂ ಪ್ರಸಾದ ಬಿಟ್ಟು ಹೋಗ್ಬಾರ್ದು ಅಂತೇಳಿ ನಮ್ಮ ಮನೆಯವರು ತಗೋ ಅಂತಂದ್ರೆ ಹಾಗಾಗಿ ಪ್ರಸಾದನ ತೊಗೊಂಬಿಟ್ಟು ಫೈನಲಿ ಬಿಜಾಪುರಕ್ಕೆ ಹೊಂಟಿವಿ ನೋಡ್ರಿ. ಫುಲ್ ಮೋಡ ಆಗಿಬಿಟ್ಟಿತ್ತು. ಮೈ ಒಳಗೆ ಎಲ್ಲಿ ತೊಯ್ಸ್ಕೋತೀವಂತ ಅನ್ಸಕತ್ತಿತ್ತು. ತೊಯ್ಸ್ಕೊಳ್ಳಿಲ್ಲ ನೋಡ್ರಿ. ದಾನಮ್ಮ ತಾಯಿ ದರ್ಶನ ಅಂದರೆ ಚಲೋನೂ ಆಯಿತು ಮತ್ತು ಸೇಫಾಗಿ ಮೈ ತೊಯ್ಸ್ಕೊಳ್ಳಾರೆ ಮನೆಗೆ ಬಂದ್ವಿ. ಫುಲ್ ಖುಷಿ ಆಯ್ತು ನೋಡ್ರಿ. ಅಂದ್ರೆ ಬೆಳಗ್ಗೆ ಹತ್ತಿದ್ದಕ್ಕೂ ಏನೋ ಅಂತಾರಲ್ಲ ಆ ರೀತಿ ಅನ್ಸಾಕತ್ತಿತ್ತು. ಆದರೆ ಬೆಳಗ್ಗೆ ಒಂದು ಚೂರು ಏನಾದರೂ ಬೇಜಾರು ಮನ್ಸಿಗೆ ಆಗಿಬಿಡ್ತಂದ್ರೆ ಅದು ಇಡೀ ದಿವಸ ಮೈಂಡ್ ಒಳಗಿಂದ ಹೋಗಂಗೆ ಇಲ್ಲ ರೀ. ಆದರೆ ನಾನು ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ಟೆ. ಅಂದರೆ ತನಗೆ ಭಾಳ ಟೆನ್ಷನ್ ಮಾಡ್ಕೋತಿರ್ತಾರೆ. ಹಾಗಾಗಿ ಎಷ್ಟೇ ಇದ್ರೂ ಅದು ಬೇಜಾರನ್ನು ತೆಗೆದುಬಿಟ್ಟು ನಗ್ತಾನೆ ಇರಬೇಕು. ಸ್ವಲ್ಪ ಮುಖ ಸಪ್ಪಗೆ ಮಾಡಿದ ತಕ್ಷಣ ಮನೂ ಅಷ್ಟೇ ಮತ್ತು ತನೂ ಅಷ್ಟೇ, ಏನಾಯ್ತು ಮಮ್ಮಿ ಯಾಕೆ ಹಿಂಗೆ ಮಾಡಿರಿ ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಮತ್ತು ನಕ್ಕೊತಾನೆ ಇರಬೇಕಾಗುತ್ತೆ ರೀ. ಫೈನಲಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಕುಂತೆ, ಒಂದು 5 ನಿಮಿಷ ಮನ್ಕೊಂಡೆ. ಈಗಿದ್ರೆ ಟೈಮ್ 5 ಗಂಟೆ ಆಗಿದ್ರು. ಇನ್ನು ಅಡುಗೆ ಸ್ಟಾರ್ಟ್ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಹೊರಗೆ ಹೋಗೋಣ ಊಟಕ್ಕಂತ ಅಂದಿದ್ದೆ, ಮತ್ತು ನಾವು ಮನೆಯವರು ಅದನ್ನೇ ಅಂದಿದ್ರು. ಮನು ಇದ್ರೆ ಬ್ಯಾಡ್ ಮಮ್ಮಿ, ಸುಮ್ಮನೆ ಮಳೆ ಬರಂಗೂ ಆಗೈತಿ, ತೊಯ್ಸ್ಕೊಂಬಂದ್ರೆ ಎಲ್ಲಿದೆ ಕಿರಿಕಿರಿ ದೂರ ಆಗುತ್ತೆ, ಮತ್ತು ಮೊದಲೇ ಕೊರೋನಾ ಅಂತ ಹೇಳಾಕತ್ತರು. ಹಾಗಾಗಿ ಇಲ್ಲೇ ಸಿಂಪಲ್ಲಾಗಿ ಏನಾಗುತ್ತೋ ಅದನ್ನ ಮಾಡಿಬಿಡ್ರಿ ಮಮ್ಮಿ ಅಂತ ಅಂದ. ಹಾಗಾಗಿ ರೆಡಿ ಮಾಡಾಕಂತೀನಿ ನೋಡ್ರಿ. ನನಗೆ ಎಷ್ಟಾಗುತ್ತೋ ಅಷ್ಟು 1-2 ತಾಸು ಒಳಗಡೆ ಮಾಡಿದ್ರಿ. ಫಸ್ಟಿಗೆ ಆ್ಯಕ್ಚುಲಿ ಅದೇನು ಅಂತಾರಲ್ಲ, ಕಾಜು ಬರ್ಫಿ ಮಾಡ್ಬೇಕಂತ ಅಂದ್ಕೊಂಡೆ. ಅದು ಆಗ್ಬಿಟ್ಟು ನೋಡ್ರಿ. ಫಸ್ಟ್ ಟೈಮ್ ಮಾಡಿದ್ದು, ಹೀಗಾಗಿ ಈ ರೀತಿ ಆಯಿತು. ನೆಕ್ಸ್ಟ್ ಟೈಮ್ ಮಾಡಿಕೊಡ್ಬೇಕು. ಮನಗೆ ಭಾಳ ದಿವಸದಿಂದ ಅಂದಿದ್ದೆ ಮಾಡಿಕೊಡ್ಬೇಕಂತೇಳಿ. ಬಟ್ ಫಸ್ಟ್ ಟೈಮ್ ಮಾಡಿದ ಕೂಡಲೇ ಈ ರೀತಿ ಆಯಿತು. ಜಾಸ್ತಿ ನೀರಾಗಿಬಿಟ್ರಿ. 1 ಬಟ್ಲ ಗೋಡಂಬಿ ತೊಗೊಂಡ್ಬಿಟ್ರೆ ಅರ್ಧ ಬಟ್ಲಷ್ಟು ಸಕ್ಕರೆ ಮತ್ತು 1/4 ಬಟ್ಲಷ್ಟು ನೀರು ಹಾಕಬೇಕಿತ್ತು. ನಾನಿದ್ರೆ ಅರ್ಧ ಬಟ್ಲ ಸಕ್ಕರೆ, ಅರ್ಧ ಬಟ್ಲಷ್ಟು ನೀರು ಹಾಕಿದ್ದೀನಿ. ಮತ್ತಷ್ಟು ಗೋಡಂಬಿ ರುಬ್ಬಿ ಹಾಕಿಬಿಟ್ರೂ ಅದು ಗಟ್ಟಿ ಆಗಿಲ್ಲ ರೀ. ಆಲ್ರೆಡಿ ಗೋಡಂಬಿ ಖಾಲಿ ಆಗಿದ್ದ. ಹಾಗಾಗಿ ಹಂಗೆ ಹಲ್ವಾ ಥರ ತಿನ್ನಕ್ಕೆ ಬರುತ್ತಂತ ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ ನೋಡಿರಿ. ಈಗಿದ್ರೆ ಕಾಜು ಮಸಾಲ ಮಾಡ್ಬೇಕಂತ ಫಸ್ಟಿಗೆ ಅದೇ ಭಗವಾನಿಗೆ ಸ್ವಲ್ಪ ಗೋಡಂಬಿ ಮತ್ತು 1-2 ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಿಬಿಟ್ಟು ಬೆನ್ಸ್ಕೋಬೇಕ್ರಿ. ಒಂದು 5-6 ನಿಮಿಷ ಅದನ್ನ ಬೆನ್ಸಾಕಿಟ್ಟಿದ್ದೀನಿ ನೋಡಿರಿ. ಈ ಕಡೆ ದಾಲ್ ತಡ್ಕ ಮಾಡ್ಬೇಕಂತೇಳಿ ಬ್ಯಾಳಿನೂ ಕುದಿಸಾಕಿಟ್ಟಿದ್ದೀನಿ. ಅಂದರೆ 1-2 ತಾಸು ಒಳಗಡೆ ಎಷ್ಟು ಅಡುಗೆ ರೆಡಿ ಮಾಡ್ಕೊಂಡಿದ್ರಿ ನಾನು. ಮತ್ತೊಂದು ಅರ್ಧ ತಾಸು ಕುಂತಿದ್ದು 2 ತಾಸು ಒಳಗಡೆ. ಅಂದರೆ ಹಿಟ್ಟು ಕಲಸಿಟ್ಬಿಟ್ಟು ಮೈದಾ ಹಿಟ್ಟು ಬೇಕಾಗಿತ್ತು ರೀ. ಸ್ವಲ್ಪ ಮೈದಾ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಾನ್ ಮಾಡೋಣಂತ ಮನುಗೆ ಅಂಗಡಿ ಕಳಿಸಿದ್ದೆ. ಮನು ಬರೋಟ್ಟಿಗೆ ದಾಲ್ ತಡ್ಕ ಮತ್ತು ಕಾಜು ಮಸಾಲನೂ ರೆಡಿ ಮಾಡ್ಕೊಳಕತ್ತಿದ್ದು. ಅದನ್ನ ಕುದಿಸಿಟ್ಬಿಟ್ಟು ಸ್ವಲ್ಪ ತಣ್ಣಗಾಗಬೇಕಲ್ರಿ ರುಬ್ಬ ಮುಂದಾಗ. ಹಾಗಾಗಿ ಈ ಕಡೆ 1-3 ಟೊಮೊಟೊನ ಮಿಕ್ಸರ್ಗೆ ಹಾಕಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೊತಿದ್ರಿ. ಸಿಂಪಲ್ಲಾಗೆ ಮಾಡಿಬಿಟ್ರು ನೀವು, ಭಾಳ ಮಸ್ತ್ ಆಕೈತ್ರಿ ಇದು ಕಾಜು ಮಸಾಲ. ನಾನು ಸಿಂಪಲ್ಲಾಗೆ ರೆಸಿಪಿನ ಶೇರ್ ಮಾಡ್ಕೊತೀನಿ. ರೆಸಿಪಿ ಯಾವುದು ಶೇರ್ ಮಾಡ್ಕೋಬಾರ್ದು ಅಂತ ಮನಸ್ಸಿತ್ತು, ಆದರೆ ಮತ್ತು ನೀವು ಕೇಳ್ತೀರಂತೇಳಿ ನಾನು ರೆಸಿಪಿನ ಸಿಂಪಲ್ಲಾಗಿ ಶೇರ್ ಮಾಡ್ಕೊಳಕತ್ತಿದ್ದು. ಫಸ್ಟಿಗೆ ಟೊಮೊಟೊನ ರುಬ್ಬಿಟ್ಟಿದ್ದೀನಿ ರೀ, ಮತ್ತು ಕುದಿಸಿಟ್ಟಿದ್ದು ಗೋಡಂಬಿ ಮತ್ತು ಉಳ್ಳಾಗಡ್ಡಿನೂ ರುಬ್ಕೊಳಕಂತೀನಿ ನೋಡಿರಿ. ಬಿಸಿ ಇದ್ದಾಗ ಸ್ವಲ್ಪ ರುಬ್ಬಕ್ಕೆ ಹೋದ್ರೆ ಆಯಿತು, ಸಟ್ಟಂತೇಳಿ ಸಿಡ್ದ ಬಿಡುತ್ತೆ ರೀ. ಆಲ್ರೆಡಿ ಇದು ಸಿಡಿದ್ಬಿಟ್ಟು ನೋಡಿರಿ. ಗಾಡಿ ಎಲ್ಲ ಹೊಲಸಾಯಿತು. ನಾನು ಹಿಂದಿಗಡೆ ನೋಡಿದ್ದು, ಫಸ್ಟ್ ನೋಡಕ್ಕೆ ಹೋಗಿತ್ತಿಲ್ಲ. ಅದ್ರ ಸ್ವಲ್ಪ ಬಿಸಿ ಇತ್ತಲ್ಲ ಅದು ಉಳ್ಳಾಗಡ್ಡಿ, ಹಾಗಾಗಿ ಅದನ್ನೂ ರುಬ್ಬಿಟ್ಟಿದ್ದೀನಿ ನೋಡಿರಿ. ಈ ಕಡೆ ಬ್ಯಾಳೆನೂ ಕುದಿಯಾಕತ್ತೈತಿ. ಇನ್ನು ಒಗ್ಗರಣೆ ಹಾಕ್ತೀನಿ ರೀ. ಮನು ಬರಾಟಿಗೆ ಇದನ್ನ ರೆಡಿ ಮಾಡಿ ಇಡ್ಬೇಕಂತಾರೆ. ಯಾಕಂದರೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ರೆಡಿ ಮಾಡೋಣ ಅಂತೇಳಿ. ಆ್ಯಕ್ಚುಲಿ ತುಪ್ಪ ಜಾಸ್ತಿ ಬಳಸಿದಷ್ಟು ಟೇಸ್ಟ್ ಆಗುತ್ತೆ. ಆದರೆ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ತುಪ್ಪ ಹಾಕಿಲ್ಲ ಅಂತೇಳಿ ಅವನಿಗೆ ಹೇಳೋದಷ್ಟೇ ರೀ. ತುಪ್ಪ ಆಗೈತಪ್ಪಿ, ನಾನು ಮಾಡೋಕ್ಕೆ ತುಪ್ಪ ತೊಗೊಂಬ ಅಂತ ಹೇಳಿದ್ದೀನಿ. ಹಾಗಾಗಿ ಅವನಿಗೆ ತುಪ್ಪ ಹಾಕಂಗಿಲ್ಲ ಮಮ್ಮಿ ಆಗೈತೆ ಅಂತೇಳಿ ಅಂತ್ರಿ ನಾನು. ಅದಕ್ಕಾಗಿ ಸ್ವಲ್ಪ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಗೋಡಂಬಿನ ಹುರಾಕತ್ತಿದ್ದು ನೋಡಿರಿ. ಆ್ಯಕ್ಚುಲಿ ದಪ್ಪ ಇದ್ದು ನಮ್ಮ ಮನೆಯವ್ರಿಗೆ 1 2 ಮಾಡಿಕೊಡ್ರಿ ಅಂತ ನಾನು ಹೇಳಿದ್ದೆ. ಅವರು ಇಷ್ಟಿಷ್ಟ ಪೀಸ್ ಮಾಡಿಬಿಟ್ಟಾರು. ಮತ್ತು ಇನ್ನೇನು ಅನ್ನಕ್ಕೆ ಹೋಗೋದಂತೇಳಿ ಹಂಗೆ ಹುರಾಕಂತೀನಿ ನೋಡಿರಿ. ಪೂರ್ತಿ ಹಾಕಿಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. 1 2 ಮಾಡಿ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ.
ಈಗ ತುಪ್ಪ ಮತ್ತು ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಬಿಸಿ ಆದಮೇಲೆ ಸ್ವಲ್ಪ ಕೆಂಪಗಾಗೋ ಮಟ್ಟ ಗೋಡಂಬಿನ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕ್ರಿ. ಈಗ ಎಣ್ಣೆಗೆ ಒಂದು ಪಲಾವ್ ಎಲೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊತೀನಿ. ಆ್ಯಕ್ಚುಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡಿಟ್ಟಿದ್ದೆ, ಹಾಕಕ್ಕೆ ನೆನಪನೇ ಆಗಿತ್ತಿಲ್ಲ ರೀ. ಹಿಂದುಗಡೆ ಎಣ್ಣೆ ಒಳಗೆ ಹುರಿದು ಹಾಕಬೇಕಾಯ್ತು. ಒಂದೊಂದು ಸಲ ಹಾಗೆ ಆಗುತ್ತೆ ನೋಡಿರಿ, ನಾವು ಎಷ್ಟೇ ವಿಚಾರ ಮಾಡ್ತಾಯಿದ್ರೂ ಮಿಸ್ ಆಗೇ ಬಿಡುತ್ತೆ. ಮೊದಲೇ ಮೈಂಡ್ ಬೇರೆ ಸರಿ ಇದ್ದಿತ್ತಿಲ್ಲ, ಹಾಗಾಗಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದು ನೆನಪನೇ ಹಾರ್ತು. ಪಲಾವ್ ಎಲೆ ಮತ್ತು ಜೀರಿಗೆ ಮತ್ತು ಒಂದು ದೊಡ್ಡ ಸೈಜು ಉಳ್ಳಾಗಡ್ಡಿನ ಕಟ್ ಮಾಡಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗೆ ಆಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಸಿಂಪಲ್ಲಾಗಿ ಇದೇನು ಜಾಸ್ತಿ ಕಷ್ಟನೇ ಅಲ್ಲ ರೀ ಮಾಡೋದು. ಹೊರಗಡೆಯಿಂದ ನೀವು ಇಷ್ಟು ಕಾಜು ಮಸಾಲ ತರಬೇಕಂದ್ರೆ ಒಂದು 300 ರೂಪಾಯಿ ಮ್ಯಾಲೆ ಆಗ್ಬೋದಕ್ಕೆ ನಾನು ಅಂದ್ಕೊಂಡಿದ್ದೀನಿ. ನಾನು ಭಾಳ ವರ್ಷದಿಂದ ಹೋಗಿದ್ರಿ ಹೋಟೆಲ್ಗೆ, ಕಾಜು ಮಸಾಲ ಅವಾಗ ತಿಂದಿದ್ದು. ಅವಾಗನೇ ಅದೇನು 150 ರೂಪಾಯಿಗೆ ಬೌಲ್ ಇತ್ತು. ಇವಾಗ ಹೆಂಗೈತೆ ಅನ್ನೋ ಗೊತ್ತಿಲ್ಲ ರೀ. ಆದರೆ ಹೊರಗಡೆಯಿಂದ ತರೋಕ್ಕಿಂತ ಈ ರೀತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡಿರಿ. ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿದ್ದೀನಿ ರೀ. ನಾನು ಮಸಾಲೆ ಖಾರನ ಹಾಕಿಬಿಟ್ಟು ಮಾಡಿದ್ದು. ಈಗ ಖಾರದ ಪುಡಿ ಹಾಕಿ ಎಣ್ಣೆ ಒಳಗೆ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 3 ಟೊಮೆಟೊನ ರುಬ್ಬಿಬಿಟ್ಟು ಪೇಸ್ಟ್ ಮಾಡಿ ಇಟ್ಟಿದ್ದೆ ಅಲ್ರಿ, ಅದನ್ನ ಹಾಕಾಕತ್ತಿದ್ದು. ಯಾವುದೇ ಪೇಸ್ಟ್ ಮಾಡಿ ಹಾಕಿಬಿಟ್ರೆ ಗ್ರೇವಿ ಚಲೋ ಬರುತ್ತೆ ನೋಡಿರಿ. ನಾನು ಎಷ್ಟೇ ಹುಷಾರಾಗಿ ನೋಡ್ಕೊಂಡ್ಬಿಟ್ರೂ ಅದು ಮೈಗೆ ಸಿಡಾಕತ್ತಿದ್ದ, ಹಾಗಾಗಿ ಡ್ರೆಸ್ ಎಲ್ಲ ಹೊಲಸಾಗುತ್ತಂತೇಳಿ ಮ್ಯಾಲೆ ಅಫ್ರಾನ್ ಹಾಕೊಳಕತ್ತಿದ್ದು ನೋಡಿರಿ. ಅಂದರೆ ಮುದ್ದಮ್ಮ ನಾವು ಹೊಸ ಬಟ್ಟೆ ದಿವಸ ಸಿಡ್ಯಾಕೆ ಸ್ಟಾರ್ಟ್ ಆಗುತ್ತೆ. ಅದು ಟೊಮೆಟೊ ಎಲ್ಲ ಬೆನ್ಯಾಮಂದಾಗ ಸುಮ್ಮನೆ ಬ್ಯಾಡ ನಮ್ಮ ತನೂ ಇದ್ದರೆ ಮಮ್ಮಿ ಅಫ್ರಾನ್ ಹಾಕೊಂಡ್ಬಿಡ್ರಿ, ಎಲ್ಲ ಹೊಲಸು ಮಾಡ್ಕೋತೀರಿ ನೀವು ಅಂತ ಅನ್ನಕತ್ತಿದ್ಲು. ಅದಕ್ಕಂತೇಳಿ ಅಫ್ರಾನ್ ಹಾಕೊಂಡ್ಬಿಟ್ಟು ಈಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಅಂದರೆ ಸಿಡಿಬಾರ್ದಂತ ಟೊಮೆಟೊ ಒಗ್ಗರಣೆ ಹಾಕಿದಾಗ ಸ್ವಲ್ಪ ಜಾಸ್ತಿ ಸಿಡಿಯುತ್ತೆ ರೀ. ಟೊಮೆಟೊ ಪೇಸ್ಟ್ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಬೆನ್ಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನ ಆ್ಯಡ್ ಮಾಡ್ತೀನಿ. ಅಂದರೆ ಹೋಲ್ ಮಸಾಲೆಗಳನ್ನು ಹಾಕ್ಬೋದು ರೀ, ದಾಲ್ಚಿನ್ನಿ ಲವಂಗ ಎಲ್ಲನೂ ಹಾಕ್ಬೋದು. ಬಟ್ ಮನಗದು ಇಷ್ಟ ಆಗಂಗಿಲ್ಲ ರೀ ಹಂಗೆ ಹಾಕಿಬಿಟ್ರೆ. ಅದಕ್ಕಾಗಿ ನಾನು ಸ್ವಲ್ಪ ಗರಂ ಮಸಾಲನೇ ಜಾಸ್ತಿ ಹಾಕಿದ್ದು. 1.5 ಚಮಚದಷ್ಟು ಧನಿಯಾ ಪುಡಿ ಮತ್ತು 1/4 ಚಮಚದಷ್ಟು ಜೀರಿಗೆ ಪುಡಿ ಮತ್ತು 1.5 ಚಮಚದಷ್ಟು ಗರಂ ಮಸಾಲ ಹಾಕಿದ್ರಿ. ಯಾವುದೇ ಹೋಲ್ ಮಸಾಲೆಗಳು ಅದಕ್ಕೆ ಹಾಕಿಲ್ಲ. ಅದಕ್ಕಿಂತ ಇದೇ ಬೆಸ್ಟ್ ರೀ. ಅಂದರೆ ದಿನ ಮುಂದಾಗ ಅದನ್ನ ತೆಗೆದಿಡೋದು ಬೇಸರ ಆಗುತ್ತೆ ಅವರಿಗೆ. ಅದಕ್ಕಾಗಿ ಎಲ್ಲ ಮಸಾಲೆಗಳು ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಕುದಿಸಿಟ್ಟಿದ್ದೆ ಅಂದರೆ ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೆ. ಆ ಪೇಸ್ಟನ್ನು ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಪೇಸ್ಟ್ ಹಾಕಿಬಿಟ್ರೆ ಗ್ರೇವಿನೂ ತಿಕ್ಕಾಗಿ ಬರುತ್ತೆ ಮತ್ತು ಅದು ಟೇಸ್ಟ್ನೂ ಆಗುತ್ತೆ ರೀ. ಗೋಡಂಬಿ ಮತ್ತು ಉಳ್ಳಾಗಡ್ಡಿ ಬೆನೆಸ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿದಾಗ ಕೆಲವೊಬ್ಬರು ರೀತಿ ಮಾಡ್ತಾರೋ, ನಮಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ನಾನು ಮಾಡೋದು. ನೀವು ಈ ರೀತಿ ಟ್ರೈ ಮಾಡಿರಿ, ಮಸ್ತ್ ಆಗುತ್ತೆ. ಈಗ ಅದು ಪೇಸ್ಟ್ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ರೆ ಐತ್ರಿ. ಗ್ರೇವಿ ಥಿಕ್ನೆಸ್ ನೋಡ್ಕೊಂಡ್ಬಿಟ್ಟು ನೀವು ನೀರು ಅಡ್ಜಸ್ಟ್ ಮಾಡ್ಕೋಬೋದು. ಜಾಸ್ತಿ ಅಲಸು ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕ್ರಿ. ಅಂದ್ರೆ ಅದು ನಾನ್ಗಾಗಲಿ ಪುರಿಗಾಗಲಿ ಯಾವುದೇ ಚಪಾತಿಗಾಗಲಿ ಹಚ್ಕೊಂಡು ತಿನ್ನೋಕೆ ಬೆಸ್ಟ್ ಅಂತ ಅನ್ಸುತ್ತೆ. ಹಂಗಾಗಿ ಜಾಸ್ತಿ ನೀರು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕ್ರಿ. ಈಗ ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ರೀ. ನೀವು ಬೆಲ್ಲ ಆದ್ರೂ ಹಾಕ್ಬೋದು. ಹಾಕಿ 1-2 ಕುದಿ ಚಲೋ ಹೊತ್ನಾಗೆ ಕುದಿಸ್ಕೋಬೇಕ್ರಿ. 1-2 ನಿಮಿಷ ಮುಚ್ಚಿಟ್ಬಿಟ್ಟು ಈಗ ಕುದಿಯೋಕೆ ಸ್ಟಾರ್ಟ್ ಆಗೈತೆ ನೋಡಿರಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಹಾಕಿತ್ತಿಲ್ಲಲ್ರಿ, ನೆನಪಾಗಿತ್ತಿಲ್ಲ ಅಂತ ಹೇಳಿದ್ದೆಲ್ಲ. ಹಾಗಾಗಿ ಲಾಸ್ಟಿಗೆ ಮತ್ತು ಸ್ವಲ್ಪ ಎಣ್ಣೆ ಒಳಗೆ ಅದನ್ನ ಬಿಸಿ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿದೆ ನೋಡಿರಿ. ಒಂದೊಂದ್ಸಲ ನೆನಪಾಗ್ಲಾರ್ದಾಗ ಹಿಂಗೆ ಮಾಡೋದಾಗುತ್ತೆ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕಸೂರಿ ಮೇಥಿ ಮತ್ತು ಒಣಗಿರೋ ಕೊತ್ತಂಬರಿ ಸೊಪ್ಪು ರೀ. ನನ್ನ ಕಡೆ ಹಸಿದು ಇದ್ದಿತ್ತಿಲ್ಲ, ಹಾಗಾಗಿ ನಾನು ಒಣಗಿರೋದನ್ನು ಹಾಕಿದ್ದೀನಿ. ಗ್ರೇವಿ ಮಾತ್ರ ಮಸ್ತ್ ಬಂದಿತ್ತು ರೀ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿರಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ. ಅಂದರೆ ಸ್ಪೆಷಲ್ ಡೇ ಇದ್ದಾಗ ಮಕ್ಕಳಿಗೆ ಮಾಡಿಕೊಟ್ರೆ ಜಾಸ್ತಿ ಖುಷಿ ಆಗುತ್ತಲ್ರಿ. ನಾನು ನನ್ನ ಮಕ್ಕಳಿಂದನೇ ಮಾಡಾಕತ್ತಿದ್ದು. ಹೊರಗಡೆ ಹೋಗಾಕ ಅಂತಂದ್ರಲ್ಲ, ಹಾಗಾಗಿ ಮನೆಯೊಳಗನೆ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈ ರೀತಿ ಮಾಡಿಕೊಟ್ರೆ ಆಯಿತು, ಅವರಿಗೆ ಖುಷಿ ಆಗುತ್ತಾರೆ. ಅಂದರೆ ಮಕ್ಕಳ ಖುಷಿ ಮುಂದೆ ನಮ್ಮದು ಕಷ್ಟ ಏನು ಲೆಕ್ಕಕ್ಕೆ ಬರೋಂಗಿಲ್ಲಲ್ರಿ. ನನಗೆ ಆ ರೀತಿ ಅನಿಸುತ್ತೆ. ಇದು ಗ್ರೇವಿ ರೆಡಿ ಆಗೈತೆ ನೋಡಿರಿ. ಗೋಡಂಬಿ ಏನೈತಲ್ಲ ಹುರಿದು ಇರ್ತೀವಲ್ಲ, ಅವು ಸರ್ವ್ ಮಾಡೋ ಮುಂದಾಗ ಒಂದು 10 ನಿಮಿಷ ಮೊದಲು ಅದಕ್ಕೆ ಮಿಕ್ಸ್ ಮಾಡ್ರೆ ಆಯಿತು. ನೀವು ಈಗ ಹಾಕಿಬಿಟ್ರೆ ಸ್ವಲ್ಪ ಮೆತ್ತಗೆ ಆಗ್ತಾವೆ, ಹಾಗಾಗಿ ನಾನು ಸೈಡಿಗೆ ಎತ್ತಿಟ್ಟಿದ್ದು ಪ್ಲೇಟ್ ರೆಡಿ ಮಾಡೋ ಮುಂದಾಗ ಒಂದು 10 ನಿಮಿಷ ಮೊದಲು ಮಿಕ್ಸ್ ಮಾಡ್ತೀನಿ ಗ್ರೇವಿಗೆ ರೀ. ಈಗ ದಾಲ್ ತಡ್ಕನೂ ರೆಡಿ ಹಾಕತ್ತೈತೆ ನೋಡಿರಿ. ಅದಕ್ಕೆ ಕುಕ್ಕರ್ಗೆ ದಾಲ್ ತಡ್ಕ ಮಾಡಿಬಿಟ್ಟು ಜೀರಾ ರೈಸ ಮಾಡಿಬಿಟ್ರಾಯ್ತು. ಅಂದರೆ ಸ್ವಲ್ಪ ತುಪ್ಪ ಮತ್ತು ಜೀರಿಗೆ ಮೆಣಸಿನ್ಕಾಯಿ ಹಾಕಿ ಅದು ಜೀರಾ ರೈಸ್ ಭಾಳ ಬೆಸ್ಟ್ ಆಗುತ್ತೆ ರೀ. ಯಾವುದೇ ದಾಲ್ ತಡ್ಕ ಆಗಲಿ ಗ್ರೇವಿ ಆಗಲಿ ಸಖತ್ತಾಗಿರುತ್ತೆ. ಮತ್ತು ಸ್ಪೆಷಲಾಗಿನೂ ಅನ್ಸುತ್ತೆ ರೀ ನಾರ್ಮಲ್ ಮಾಡೋಕ್ಕಿಂತ.
ಬ್ಯಾಳಿನ ಕುದಿಸ್ಬಿಟ್ಟು ದಾಲ್ ತಡ್ಕನು ಸಿಂಪಲಾಗಿ ಒಗ್ಗರಣೆ ಹಾಕಿದ್ದು. ಮನು ಇದ್ರೆ ತುಪ್ಪ ತರಕ್ಕೆ ಕಳ್ಸಿನಿ, ಅವನು ಏನು ತೊಗೊಂಡು ಬಂದ ನೋಡ್ರಿ. ಕೇಕೆಲ್ಲ ತರಬೇಡಪ್ಪ ಅಂತ ಅಂದಿದ್ದೆ, ಆದ್ರೂ ತಂದ ನೋಡ್ರಿ. ಹಂಗೆ ಮಾಡ್ತೀನಿ ಯಾವಾಗಲೂ. ಇಲ್ಲ ಮಮ್ಮಿ ನಾನೇ ರೊಕ್ಕ ಕೊಡ್ತೀನಿ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಿ ಅಂತಾನೆ ಏನ್ರೆ ಅಂದ್ಕೊಳ್ಳೆ. ಹಂಗಾಗಿ ಏನು ಅನ್ನಕ್ಕೂ ಬರೋಂಗಿಲ್ಲ ರೀ. ಈಗಿದ್ರೆ ನಮ್ಮ ತನು ಅದನ್ನೆಲ್ಲ ತೆಗೆದಿಡಮ್ಮ ಅಂತ ನಾನು ಹೇಳಕತ್ತೀನಿ. ಬರೀ ತಿಂಡಿ ಹೋದ್ರಿ, ಬರೀ ತಿನ್ನೋದು ಏನೈತಿಲ್ಲ ಅಷ್ಟು ನೋಡೋದು, ಉಳಿದಿದ್ದು ಏನು ಎತ್ತಿಡೋದು, ಏನೂ ಕೆಲಸ ಜಾಸ್ತಿ ಮಾಡೋಂಗಿಲ್ಲ. ನಾನೇ ನಮ್ಮ ಮನೆಯೊಳಗೆ ಜಾಸ್ತಿ ಕೆಲಸ ಮಾಡೋದು. ತುಪ್ಪ ತಂದಿದ್ದೆ ಅಲ್ರಿ, ಅದನ್ನೂ ಡಬ್ಬಿಗೆ ಹಾಕಿ ಬಿಸಿ ಮಾಡಿ ಇಟ್ರೈತಂತ ಇಡಾಕಂತೀನಿ ನೋಡ್ರಿ. ತುಪ್ಪ ತಂದಾಗ ಹಂಗೆ ಇಡಬಾರ್ದು, ಅಂದ್ರೆ ನಂದಿನಿ ಪ್ಯಾಕೆಟ್ ತಂದಾಗ್ರಿ ಸ್ವಲ್ಪ ಬಿಸಿ ಮಾಡಿ ಇಟ್ರೇ ಅದು ಚಲೋ ಅನ್ಸೋತ್ರಿ. ನಾನು ಯಾವಾಗಲೂ ಅದೇ ರೀತಿ ಮಾಡೋದು. ಅದನ್ನು ಬಿಸಿ ಮಾಡಿ ಎತ್ತಿಟ್ಟೆ. ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ರೀ. ನಮ್ಮ ತನಗಿದ್ರೆ ಚಹಾ ಮಾಡಿ ಕೊಡಮ್ಮ ಅಂತ ಅಂದಿದ್ದೆ. ಹಾಗಾಗಿ ನಮ್ಮ ಮನೆಯವ್ರಿಗೆ ಚಹಾ ಮಾಡಿ ಕೊಡಾಕತ್ತಾವ್ರಿ. ನನಗೂ ಮಾಡ್ಕೊಂಡು ತೊಗೊಂಬಂದಿದ್ಲು. ಅಂದ್ರೆ ಬಂದಾನ ಹಿಡ್ಕೊಂಡ್ರೆ ಅಷ್ಟು ಮನ್ಕೊಂಡೇ ಬಿಟ್ಟಾರಿ. ಚಹಾ ಕುಡಿದ್ಬಿಟ್ಟು ಎದ್ದು ಕೂಡ್ತಾರೇನೋ. ದೀಪ ಹಚ್ಚೋ ಟೈಮ್ ಆಗೈತಿ, ಈಗ ದೀಪನೂ ಹಚ್ಬೇಕಂತ ನಾಕತ್ತಿದ್ದೆ. ಅದಕ್ಕಾಗಿ ಚಹಾ ಮಾಡಿಕೊಡಮ್ಮ ಹೇಳ್ತಾರಂತ ಅಂದೆ ರೀ. ಆದ್ರೂ ಚಹಾ ಕುಡಿದು ಮತ್ತೆ ಮನ್ಕೊಂಡೇ ಬಿಟ್ರು. ಹಂಗೆ ನೋಡ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಫೈನಲಿ ನನ್ನ ಅಡುಗೆ ಕೆಲಸ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಹಾಕಿಬಿಟ್ಟು ನಾನು ರೆಡಿ ಮಾಡಾಕತ್ತಿದ್ದೆ ರೀ. ಸಿಂಪಲಾಗಿ ಮಾಡಿದ್ದೆ. ಆ್ಯಕ್ಚುಲಿ ಹಸಿ ಕೊತ್ತಂಬರಿ ಇರಬೇಕಿತ್ತು, ಒಣಗಿರೋದು ಹಚ್ಚಿದ ಕೂಡಲೇ ಸ್ವಲ್ಪ ಅದು ಬೆನ್ಸಂದಾಗ ಸ್ವಲ್ಪ ಕಪ್ಪು ಆಗಿದ್ದು ನೋಡ್ರಿ. ಹಾಗಾದ್ರೆ ಇದು ಗೋಡಂಬಿ ಹಲ್ವಾ ಯಾವ ರೀತಿ ಆಗೈತಿ. ಇದಕ್ಕೆ ಕವ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗ್ತಿತ್ತು ರೀ. ಆದರೆ ಇದ್ದಿತ್ತಿಲ್ಲಲ್ಲ, ನಾನು ಹಾಕಕ್ಕೆ ಹೋಗಿಲ್ಲ. ಈ ರೀತಿ ಅಳಸಾದಾಗ ಸ್ವಲ್ಪ ಕವ ಹಾಕಬೇಕು, ಭಾಳ ಬೆಸ್ಟ್. ಕವ ಅಂದ್ರೆ ರೀ ಏನಂತಾರು, ನಮ್ಮ ಕೋಯ ಅಂತಾರೆ, ನಮ್ಮ ಕಡೆ ನಾವು ಕವ ಅಂತೀವಿ. ಮತ್ತೊಬ್ಬೊಬ್ರು ಅದಕ್ಕೂ ಕಮೆಂಟ್ ಮಾಡ್ತಿರ್ತಾರೆ ಕವ ಅಲ್ರಿ ಅದು ಅಂತೇಳಿ. ನಮ್ಮ ಕಡೆ ಹಂಗೆ ಅಂತಾರೆ ನೋಡ್ರಿ, ಕವಾನೇ ಅಂತಾರೆ. ಅದನ್ನ ಮಿಕ್ಸ್ ಮಾಡಿಬಿಟ್ರೆ ಬೆಸ್ಟ್ ಆಗ್ತೈತಿ. ಈಗ ಫೈನಲಿ ಕಾಜುನು ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡ್ರಿ. ಯಾವ ರೀತಿ ಗಟ್ಟಿಯಾಗಿ ಬಂದೈತಿ ಈ ರೀತಿ ಬರಬೇಕು. ಫೈನಲಿ ಎಲ್ಲ ಅಡುಗೆ ಕಂಪ್ಲೀಟ್ ಆಯ್ತು ನೋಡ್ರಿ. ಸಿಂಪಲ್ಲಾಗೆ 2 ತಾಸು ಒಳಗಡೆ ಅಡುಗೆನೂ ಮುಗಿಸ್ದೆ. ಆದರೆ ಹೊರಗಡೆ ಹೋಗಿ ಆರಾಮ್ಸರಿ ಕುಂತಲಿನೇ ಎಲ್ಲ ಬರುತ್ತೆ. ಆದರೆ ಮನೆಯೊಳಗೆ ಮಾಡಬೇಕಾದ್ರೆ ಸ್ವಲ್ಪ ಶ್ರಮ ಇರುತ್ತೆ. ಶ್ರಮ ಪಟ್ರೂ ರುಚಿಯಾಗಿ ತಿನ್ಬೋದಲ್ರಿ. ಹಾಗಾಗಿ ಇಷ್ಟ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದು. ನನ್ನ ಮಕ್ಕಳು ಇದ್ರೆ ಎಲ್ಲ ತಂದುಬಿಟ್ಟು ಇಡಾಕಂತಾರೆ ನೋಡ್ರಿ. ಅವ್ರ ಪಪ್ಪಾಗೆ ರೆಡಿ ಮಾಡಿಕೊಂಡು ಕರ್ಕೊಂಬರಾಕತ್ತಾರು. ಅದೇ ಹೇಳಲ್ಲ ರೀ, ನಮ್ಮ ಮನೆಯೊಳಗೆ ಅದೇನು ಅಂತಾರಲ್ಲ, ಸಣ್ಣ ಕೂಸ್ತರ ರೀ, ಎಲ್ಲನೂ ನಾವೇ ಹೇಳಬೇಕು, ನಾವೇ ಕೇರ್ ಮಾಡಬೇಕು. ಆ ರೀತಿ ಮೆಂಟಾಲಿಟಿ ಐತೆ ಅವ್ರಿಗೆ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನನ್ನ ಮಕ್ಕಳನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ, ಒಂದೊಂದು ಸಲ ಸಿಟ್ಟು ಮಾಡ್ಕೋತಾರೋ. ಫೈನಲಿ ಮನು ಇದ್ರೆ ಕೇಕ್ ತಂದು ಇಡಾಕಂತ ನೋಡ್ರಿ. ಕೈ ಹಿಡಿದು ಕಟ್ ಮಾಡು ಪಪ್ಪ ಅಂತ ಹೇಳಬೇಕು. ಅಂದರೆ ಏನೂ ಗೊತ್ತಾಗ್ಲಾರ್ದ ಥರ ಮಾಡ್ತಾರೋ. ಆದರೆ ಬೇಗ ಮಾತ್ರ ಅಷ್ಟು ಬರ್ತಾವೆ ನೋಡ್ರಿ ಅವ್ರ ಬಾಯಿ ಒಳಗೆ. ಏನಕ್ಕ ಇಷ್ಟು ಹೇಳಾಕತ್ತಿ, ಅಣ್ಣನ ಬಗ್ಗೆ ಕಂಪ್ಲೇಂಟ್ ಅಂತ ನೀವು ಅನ್ಬೋದು. ಆದರೆ ಒಂದೊಂದು ಸಲ ಮನ್ಸಿಗೆ ಹರ್ಟ್ ಆದಾಗ ಆ ರೀತಿ ಅನ್ನಿಸ್ತೈತ್ರಿ. ಹೇಳ್ಕೊಳಾರ್ದೆ ಅನಿವಾರ್ಯ ಆಗುತ್ತಲ್ಲ. ಹಾಗಾಗಿ ಫೈನಲಿ ಕೇಕ್ ಕಟ್ ಮಾಡಿ ಆ್ಯನಿವರ್ಸರಿನೂ ಸೆಲೆಬ್ರೇಷನ್ ಮಾಡಿದ್ದಾಯ್ತು ನೋಡ್ರಿ. ಒಂದೊಂದು ಖುಷಿಗೋಸ್ಕರ ಈ ರೀತಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದು. ಮಕ್ಕಳಿಗೆ ಖುಷಿ ಆಗುತ್ತಲ್ರಿ. ಅವರಿಗೆ ಏನರ ಸ್ಪೆಷಲ್ ಇದ್ದಾಗ ಜಾಸ್ತಿ ಖುಷಿ ಅನಿಸುತ್ತೆ. ದಿನ ಸೇಮ್ ನಾರ್ಮಲಾಗಿ ಇದ್ದೇ ಇರ್ತೀವಿ. ಏನರ ಸ್ಪೆಷಲ್ ಡೇ ಇದ್ದಾಗ ಈ ರೀತಿ ಮಾಡಿ ಖುಷಿ ಪಡೋದ್ರಾಗ ಒಂದು ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ಹಂಗಾಗಿ ರೀ, ನಾನು ಅದು ಮೊನ್ನೆ ಮಾರ್ಕೆಟ್ಗೆ ಹೋದಾಗ ಬೆಳ್ಳಿದು ಚೈನ್ ತಂದಿದ್ದೆ ರೀ. ಬಂಗಾರದಂತೂ ಕೊಡೋಕ್ಕಾಗಿಲ್ಲ, ಆದರೆ ಬೆಳ್ಳಿದಾದ್ರೂ ತಂದು ಕೊಡೋಣ ಅಂತೇಳಿ ತಂದಿದ್ದೆ ರೀ. ನನಗೆ ಮಾತ್ರ ನಮ್ಮ ಮನೆಯವ್ರು ಇಲ್ಲಿ ತನಕನೂ ಒಂದು ಗಿಫ್ಟ್ ಆದ್ರೂ ಏನೇನೂ ಕೊಟ್ಟಿಲ್ಲ. ನಾನು ಮಾತ್ರ ವರ್ಷಕ್ಕೊಂದೊಂದು ಗಿಫ್ಟ್ ಕೊಡ್ತಾನೆ ಇರ್ತೀನಿ. ಒಂದೇ ಸಲನೇ ಅದು ಗೋಲ್ಡ್ ರಿಂಗ್ ಕೊಟ್ಟಿದ್ದು. ಆದರೆ ಗೋಲ್ಡ್ ಮತ್ತು ಹೊಳ್ಳಿ ಕೊಡ್ಸೋಕ್ಕೇ ಆಗಿಲ್ಲ ರೀ. ನನ್ನ ಸೇವಿಂಗ್ಸ್ ಒಳಗೆ ಎಷ್ಟಾಗುತ್ತೋ ಅಷ್ಟು ಕೊಡಿಸ್ತಾ ಇರ್ತೀನಿ. ಹೋದ ಸಲ ವಾಚ್ ಕೊಟ್ಟಿದ್ದು, ಆದರೆ ಅದನ್ನು ಹಾಗೆ ಇಟ್ಬಿಟ್ಟಾರೋ, ಹಾಕೋದೇ ಇಲ್ಲ ರೀ, ಹಂಗೆ ಮಾಡ್ತಾರೋ. ಫೈನಲಿ ಕೇಕ್ ಕಟ್ ಮಾಡಿದ್ದು ಆಯಿತು. ಅಡುಗೆನೂ ರೆಡಿ ಆಗೈತೆ ನೋಡ್ರಿ. ಮನು ಎಲ್ಲರೂ ಬಡ್ಸಾಕತ್ತಿದ್ರು, ನಾನು ಬಡ್ಸಾಕತ್ತಿದ್ದೆ. ನಮ್ಮ ಮನೆಯವರಿದ್ರೆ ಸೈಲೆಂಟಾಗಿ ಕುಂತ್ಬಿಟ್ಟು ಊಟ ಹಚ್ಚಿದ ತಕ್ಷಣ ಸ್ಟಾರ್ಟ್ ಮಾಡಿದ್ರು. ನಮ್ಮ ಮದುವೆ ಒಳಗೂ ಅಷ್ಟೇ ರೀ. ಪ್ಲೇಟ್ ಹಚ್ಚಿದ ಕೂಡಲೇ ಎಲ್ಲರೂ ತಿನ್ನಿಸಂತಾರು. ಆದರೆ ಇವ್ರು ಮಾತ್ರ ಗಪ್ಪ ತಿಂದ್ಬಿಟ್ಟು ರೈಟ್ ಕೈ ತಗೊಂಡು ಆ ರೀತಿ ಮಾಡ್ತಾರೋ. ಮತ್ತೊಬ್ಬರು ಫೀಲಿಂಗ್ಸ್ ಆಗಲಿ, ಅವ್ರ ಭಾವನೆಗಳಿಗೆ ಬೆಲೆ ಕೊಡೋಂಗಿಲ್ಲ, ಅರ್ಥ ಮಾಡ್ಕೊಳಂಗಿಲ್ಲ ಅಷ್ಟೇ ರೀ. ನಾನಂದೆ 1-2 ಬೈಟ್ ತಿಂದ್ಬಿಟ್ಟು ನೀವು ಊಟ ಮಾಡಿರಿ, ನಿಮ್ಮ ಸಂಗಟ ನಮ್ಗೆ ಏನೋ ಫಾಸ್ಟ್ ಇರುತ್ತಾರಲ್ರಿ. ನಾವು ಒಂದು ಅರ್ಧ ಚಪಾತಿ ಅರ್ಧ ರೊಟ್ಟಿ ತಿನ್ನೋಟಿಗೆ ಅವ್ರು ಊಟನೇ ಮುಗಿದ್ಬಿಟ್ಟಿರ್ತೈತಿ. ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ನನ್ನ ಪ್ಲೇಟ್ ಹಚ್ಕೊಂಡು ನಾನು ಊಟ ಮಾಡಿದೆ ರೀ. ಇವತ್ತಿನ ಇಡೋನು ಹಿಂಗೆ ಇತ್ತು ನೋಡ್ರಿ. ಇವತ್ತಿನ ಇಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ.
ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.